ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದಿವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿಂದ ಒಂದು ಈಸಿಯಾಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಚಪಾತಿಗೆ ಇಲ್ಲ ರೊಟ್ಟಿಗೆ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಿಂಗು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಸ್ವಲ್ಪ ಒಂದು ಸಣ್ಣ ಮಸಾಲೆ ಮಾಡಿ ಹಾಕ್ತೀನಿ, ಅದನ್ನು ನೆಕ್ಸ್ಟ್ ಮಾಡ್ತಾ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ಗ್ಯಾಸ್ ಹಚ್ಬಿಟ್ಟು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ನಾನು. ಒಂದು ಸೌಟ್ ಅಂತಾರಲ್ಲ, ಸಣ್ಣ ಸೌಟು, ಆ ಸೌಟಲ್ಲಿ 1 ಇಂದ 1.5 ಸೌಟಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾಯ್ದ ತಕ್ಷಣ ಎಣ್ಣೆ ಕಾಯ್ತಾ ಇದೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಕಡಲೆಬೇಳೆ, ಉದ್ದಿನಬೇಳೆ. ಆಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ, ಜೀರಿಗೆ ಸ್ವಲ್ಪ ಹಿಂಗು, ಒಣಮೆಣಸಿನ್ಕಾಯಿ ಒಂದು ಥರ ಖಾಲಿ ಆಗಿಬಿಟ್ಟಿತ್ತು, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವು ಒಂದು ಹಾಕ್ಕೊಳ್ಳಿ. ಹಾಕೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಗೋಲ್ಡನ್ ಬ್ರೌನ್ ಅಂತಾರಲ್ಲ, ಆ ಕಲರ್ ಬರಬೇಕು. ಈ ಮದುವೆ ಮನೆಗಳಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾರಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಮಸಾಲೆ ರುಬ್ಬ ಹಾಕಿ ಮಾಡಿರ್ತಾರೆ, ಅದಕ್ಕೆ ಚೆನ್ನಾಗಿರುತ್ತೆ. ನಾವು ಊಟಕ್ಕೆ ರುಚಿಯಾಗಿರುವಂಥ ತೊಂಡೆಕಾಯಿ ಪಲ್ಯನೇ ಮಾಡೋಣ. ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ಡೆಫಿನೆಟಾಗಿ ಒಂದು ಸಲ ಮಾಡ್ಕೊತೀನಿ. ತೊಂಡೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು. ಆ ತೊಂಡೆಕಾಯಿ ಅಂತಲೇ ಸೀಸನಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತೋ ಅದನ್ನು ತಿನ್ನಲೇಬೇಕು. ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ತರಕಾರಿನೂ ನಮಗೆ ಯಾವುದು ಕೆಟ್ಟ ಪ್ರಭಾವ ಬೀರಲ್ಲ. ಚೆನ್ನಾಗಿ ಫ್ರೈ ಆಗಲಿ. ಈಗ ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಯಾಕೆ ಹಾಕ್ತೀನಿ ಅಂದರೆ, ಈ ಟೈಮಲ್ಲೇ ಈರುಳ್ಳಿಗೆ, ಆಮೇಲೆ ನಾವು ಈಗ ತೊಂಡೆಕಾಯಿ ಹಾಕಿ ಹುರಿತೀವಲ್ಲ, ಎಲ್ಲದಕ್ಕೂ ನೀಟಾಗಿ ಇಟ್ಕೊಳುತ್ತೆ ಅಂತ ನಾನು ಈಗಲೇ ಉಪ್ಪು ಹಾಕ್ಕೊಂಡಿರ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ತೊಂಡೆಕಾಯಿ ಹಾಕೊಂಡ್ಬಿಡೋಣ. ಚೆನ್ನಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ತೊಂಡೆಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕ್ಕೊತಿಲ್ಲ, ಯಾಕಂದ್ರೆ ತೊಂಡೆಕಾಯಲ್ಲೇ ಹುಳಿ ಅಂಶ ಇರುತ್ತಲ್ವ, ಹಾಗಾಗಿ ನಾವಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇಲ್ಲ. ತೊಂಡೆಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ರಿಂದ 10 ನಿಮಿಷನಾದ್ರು ಎಣ್ಣೆಯಲ್ಲೇ ಫ್ರೈ ಆಗಬೇಕಿದು, ಆವಾಗಲೇ ರುಚಿ ಜಾಸ್ತಿ. ಈ ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಮಲಯಾಳೀಸ್ ಎಲ್ಲ ಫ್ರೆಂಡ್ಸ್ ಆಗಿದ್ದರು. ಅವರು ಮಾಡೋವಂಥ ಶೈಲಿನೂ ನಾನು ನೋಡಿದೆ. ಅವರು ಈ ತೊಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಒಗ್ಗರಣೆ ಹಾಕ್ಕೊತಾರೆ. ಇಲ್ಲಿ ನಾನು ಹಸಿಮೆಣ್ಸಿಕಾಯಿ ಬಳಸ್ತಾ ಇಲ್ಲ, ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಬೇಕಂದರೆ ನೀವು ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊಬೋದು. ಹೇಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ಸ್ವಲ್ಪ ಫ್ರೈ ಆಗಿಬಿಟ್ಬಿಡೋಣ. ಪ್ಲೇಟ್ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಅವಾಗವಾಗ ನೋಡ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಸಣ್ಣ ವೇರಲ್ಲಿ ಇಟ್ಕೊಂಡಿದ್ದೆ ಅಂದರೆ ಹೊತ್ಬಿಡಲ್ಲ, ಸರಿ ಪಾತ್ರೆ ಹೊತ್ಬಿಡುತ್ತೆ ಅದಕ್ಕೆ. ಓಕೆ, ಇದನ್ನು ಪ್ಲೇಟ್ ಕ್ಲೋಸ್ ಮಾಡ್ಕೊಂಬಿಡೋಣ. ಒಂದು ಸಣ್ಣದಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಾಯಿ, ಒಂದೇ ಒಂದು ತುತ್ತಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ, ಅರಿಶಿನ. ಆಮೇಲೆ ನಾನು ಹೇಳಿದ್ಮೇಲೆ ಹಸಿಮೆಣ್ಸಿಕಾಯಿ ಯಾವಾಗ ಯೂಸ್ ಮಾಡಬೇಕಂತ, ಈ ಟೈಮಲ್ಲಿ ಹಸಿಮೆಣ್ಸಿಕಾಯಿ ಈಗ ಹಾಕಬೇಕು. ಇದಿಷ್ಟೇ ಮಸಾಲೆ ತೊಂಡೆಕಾಯಿ ಪಲ್ಯಕ್ಕೆ. ನಾನು ಹೇಳಿದ್ಮೇಲೆ ನಾನು ಶ್ರದ್ಧಾಗ ಮಾಡಿದ್ರು ಅಂತ ಇಷ್ಟೇ ಮಸಾಲೆ ಹಾಕೋದು. ನಾನು ಹಸಿಮೆಣ್ಸಿಕಾಯಿ ನಮ್ಮ ಮನೆಗೆ ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಇದಕ್ಕೆ ಹಾಕಿ ಮಿಕ್ಸಿ ಮಾಡಿಕೊಂಡು ಪಲ್ಯಕ್ಕೆ ಹಾಕ್ಬೋದು. ನಾನು ಇಷ್ಟೇ ಮಿಕ್ಸಿ ರುಬ್ಕೊತಿದ್ದೀನಿ, ಖಾರದ ಪುಡಿ ಹಾಕ್ತೀನಲ್ವ ಅದಕ್ಕೆ. ನೋಡಿ, ಮಿಕ್ಸಿ ಆಗಿದೆ. ನೈಸ್ ಏನು ಬೇಡ, ಒಂದು ಸುತ್ತು ಅಂತಾರಲ್ಲ ಆ ಟೈಪಲ್ಲಿ. ನೋಡಿ, ಇಟ್ಟಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಯಾವಾಗಲೂ ಉಳಿ ಸಣ್ಣಕ್ಕೆ ಹಿಡಿದ್ರೆ ತಳ ಹತ್ಬಿಡುತ್ತೆ. ಇದರೊಳಗೆ ಅರ್ಧಂಬರ್ಧ ಬೆಂದ್ಬಿಟ್ಟಿರುತ್ತೆ ನಮ್ಮ ತೊಂಡೆಕಾಯಿ. ಅನ್ನೋದು ಕೂಡ ಅಷ್ಟು ಚೆನ್ನಾಗಿ. ಕೆಲವು ತೊಂಡೆಕಾಯಿ ಪಲ್ಯ ಇಷ್ಟಪಡಲ್ಲ ಅಂತ, ಹುಳಿ ಇರುತ್ತೆ ಅಂತ. ಬಟ್ ಆದರೆ ಇದು ಹಂಗೆ ಅನಿಸಲ್ಲ, ಟೇಸ್ಟ್ ಅನಿಸುತ್ತೆ. ಆಗಲೇ ಅರ್ಧಂಬರ್ಧ ಬೆಂದಿದೆ ಅಲ್ವಾ. ಈ ಟೈಮಲ್ಲಿ ನಾವು ರುಬ್ಬಿದ್ದು ಮಿಶ್ರಣನ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಮಿಕ್ಸಿನ ನೀಟಾಗಿ ಅದರ ಮಸಾಲೆ ತೆಗೆದು ಹಾಕೊಂಡ್ಬಿಟ್ಟು, ನಾನು ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ನೀರು ಮಸಾಲೆ ಇರ್ತಲ್ಲ, ಅದಕ್ಕೆ ಕೊಂಚ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ. ಈಗ ನಿಮಗೆ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಬೇಯೋದಕ್ಕೆ, ನಾನು ತುಂಬ ಹಾಕೊಂಡ್ಬಿಡ್ರಿ. 1 ಟೀ ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಬೇಯೋದಕ್ಕಷ್ಟೇ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೆ ನಾನು. ಈಗ ಇದು ಚೆನ್ನಾಗಿ ಬೇಯಿ. ಇದರೊಳಗೆ ಆಲ್ರೆಡಿ ಬೆಂದಿರುತ್ತಲ್ವ ಅರ್ಧಂಬರ್ಧ. ಇದ್ರೊಳಗೆ ಯಾಕಂದ್ರೆ ತೆಂಗಿನಕಾಯಿ ಹಾಕಿರ್ತೀವಿ, ತಳ ಹತ್ಬಿಡುತ್ತೆ, ನೋಡ್ಕೊತಾ ಇರ್ರಿ. ನೀರು ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿರಿ. ನಂಗೆ ಒಂಚೂರು ಬೇಕನ್ನಿಸ್ತಿದೆ, ಹಾಕ್ಕೊತಿದ್ದೀನಿ.
ಇಷ್ಟು ಸಾಕು. ಈ ಟೈಮಲ್ಲಿ ಒಂದ್ಸಲ ಉಪ್ಪು ನೋಡ್ಕೊಳ್ಳಿ. ಉಪ್ಪು ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಂಡು ಒಂದು ಬೇಯೋವರೆಗೂ 5 ನಿಮಿಷ ಮುಚ್ಚಿ ಅವಾಗ ನೋಡ್ಕೊತಾ ಇರ್ರಿ. ಆಗಲೇ ಫ್ರೈ ಆಗ್ತಾಯಿದೆ. ಈ ಟೈಮಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗೊಂದಿಷ್ಟು ಸಾಕು, ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಟೈಪ್ ಬೇಕಂದರೆ ಗ್ರೇವಿ ಟೈಪ್ ಮಾಡ್ಕೊಳ್ಳಿ ಚಪಾತಿಗೆ, ರೊಟ್ಟಿಗೆ. ಇಲ್ಲ ಅಂದರೆ ಡ್ರೈ ಆಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಡ್ರೈ ಆಗುತ್ತೆ, ಅದನ್ನು ಸಖತ್ ಟೇಸ್ಟಾಗಿರುತ್ತೆ. ಒಂದು ಸ್ವಲ್ಪನ ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ಒಂದಾಗಲೇ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ನೀರೆಲ್ಲ ಬರ್ತಾ ಇದೆ. ಆಗಲೇ ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ನೋಡಿ ನಮ್ಮ ಪಲ್ಯ ಈಗ ರೆಡಿ ಆಯಿತು. ನಮಗಿಷ್ಟು ಸಾಕು, ಆಫ್ ಮಾಡ್ಕೊಳ್ಳೋಣ. ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನೋದಕ್ಕೆ ನಮ್ಮ ತೊಂಡೆಕಾಯಿ ಪಲ್ಯ ಈಗ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.